ಸ್ಟಿಲ್ ಡು ಯು ಲವ್ ಸ್ಟ್ರೀಟ್ ಫುಡ್ಸ್? ಯಾ. ಹೇಗೆ ಹೇಗೆ ಲೈಕ್ ಹೋದಾಗ ಗ್ರೌಂಡಲ್ಲಿ ಸಹಜವಾಗಿ ಲೈಕ್ ಎಂ ಪಿ ಪ್ರಕಾಶ್ ಅವ್ರ ಮಗಳಪ್ಪ ಸ್ಟ್ರೀಟಿಗೆ ಬಂದುಬಿಟ್ಟಿದಾರಲ್ಲ ಅಂತ. ಏಕೆಂತಂದರೆ ಸಹಜವಾಗಿ ಕಲಾವಿದರಾಗಲಿ ಅಥವಾ ಸಿನಿಮಾದವರಾಗಲಿ ಅಥವಾ ರಾಜಕೀಯದವರಾಗಲಿ ಅವ್ರು ಎಲ್ಲಾದರೂ ಒಂದು ಕಡೆ ಸ್ಟ್ರೀಟಿಗೆ ಬಂದಾಗ ಯಾಕೆ ಸ್ಟ್ರೀಟಿಗೆ ಬಂದುಬಿಟ್ಟವರಲ್ಲ ಅನ್ನೋರು ಸಹಜವಾಗಿ ಇದ್ದೇ ಇರ್ತಾರೆ. ರಿಯಾಕ್ಷನ್ ಹೇಗಿರ್ತಿತ್ತು? ಇಲ್ಲ, ಹರಪನಹಳ್ಳಿಯಲ್ಲಿ ನಾನು ಸ್ಟ್ರೀಟ್ ಫುಡ್ ತಿನ್ನೋದು ಕಮ್ಮಿ. ಹೈಜೆನಿಕ್ ಅಂತಲ್ಲ, ನನ್ನ ದೇಹದ ಪ್ರಕೃತಿ ಕೆಲವನ್ನ ಅವಾಯ್ಡ್ ಮಾಡೋಕ್ಕೆ ಇದೆ. ನಾನು ಸ್ಪೈಸಿ ಫುಡ್ ತಿನ್ನಲ್ಲ, ತುಂಬ ಕಮ್ಮಿ ನಂದು ಸ್ಪೈಸಸ್ ಫುಡ್ಡು. ಇಡ್ಲಿ ಅಂತೂ ಸ್ಟ್ರೀಟಲ್ಲಿ ಒಂದು 3 ಯಾಕೆ ಅಂತಂದರೆ ನಾನು ತಿನ್ನೋಕ್ಕಿಂತ ಹೆಚ್ಚಾಗಿ ಜನ ಬಂದು ನಾನು ಮಾತಾಡ್ಸೋಕ್ಕಾದಾಗ ನನಗೆ ತಿನ್ನೋಕ್ಕಾಗಲ್ಲ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಮಗಳು ಹಂಗೆ ಬಂದು ಗಂಡು ಮಕ್ಳ ಜೊತೆ ಹಿಂಗೆ ತಿನ್ನೋದು ನಮ್ಮ ಹಳ್ಳಿ ಕಡೆಯಲ್ಲಿ ಸ್ವಲ್ಪ ಕಮ್ಮಿ. ಹೌದು. ಒಬ್ಬ ಹೆಣ್ಮಗಳು ಮಾತಾಡಬೇಕು ಅಂತಂದಾಗ ಇವ್ ನೋಡಪ್ಪ ಹೇಗೆ ನಿಂತು ತಿಂತಾರೆ ಅಂತ ಅದು ಒಂದು ತಯಾರಿ ಇರುತ್ತೆ. ಆದರೂ ಎಲ್ಲರೂ ಗೊತ್ತು ನಾವೇನು ಅಂತ. ಎಲ್ಲರೂ MP ಫಸ್ಟ್ ನಾನು ಬಂದಾಗ ರಾಜಕೀಯವಾಗಿ, ಅದು ನನ್ನ ಹರಪನಹಳ್ಳಿ, ನನ್ನ ಗಂಡನ ಮನೆ. ರಾಜಕೀಯವಾಗಿ ಅನಿವಾರ್ಯ ಕಾರಣದಿಂದ ತಮ್ಮ ತೀರ್ಕೊಂಡು ಬಂದಾಗ ಭಾಳ ಜನಕ್ಕೆ ನಂಗೆ ಗೊತ್ತಿರಲಿಲ್ಲ ಯಾರು ಏನು ಅಂತ. ಅಲ್ಲಿ ನಾನು ಅಷ್ಟು ವರ್ಷ ಇದ್ರೂ ಅಂದರೆ ನಮ್ಮ ಫ್ಯಾಮಿಲಿ ಬಿಟ್ಟು, ನನ್ನ ಗಂಡನ ಫ್ಯಾಮಿಲಿ ಬಿಟ್ಟು ಬೇರೆ ಕಡೆಗೆ ಹೋಗ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಆವಾಗ ಏನಾಯಿತು ಅಂತಂದರೆ ಭಾಳ ಜನಕ್ಕೆ ನಾನು ಐಡೆಂಟಿಫೈ ಆಗಿರಲಿಲ್ಲ. ಎಷ್ಟೋ ಜನಕ್ಕೆ ನಾನು MP ಪ್ರಕಾಶ್ ಅವ್ರ ಮಗಳು ಅನ್ನೋದೇ ಗೊತ್ತಿರಲಿಲ್ಲ. ನಿಜ ಹೇಳಬೇಕಂದ್ರೆ ಅಷ್ಟು ನಾನು ಸೂಕ್ಷ್ಮತೆಯಿಂದ ಇದ್ದೋಳು. ಚಿಕ್ಕಟೇರಿ ಭಾಗ ಅಂತಂದು ನಮ್ಮ ಹಡಗಲಿ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ಚಿಕ್ಕಟೇರಿ ಭಾಗ ನಮ್ಮ ಹರಪನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಭಾಗ ಅಲ್ಲಿ ಹೋಗ್ತಾ ಇತ್ತು. ಅವಾಗ ಅಲ್ಲಿಯವರಿಗೆ ನಾನು ಭಾಳ ಪರಿಚಯ ಇದ್ದೆ, ನನಗೆ ಗೊತ್ತಿತ್ತು. ಬಟ್ ಈ ಭಾಗ ಇರೋ ಭಾಗ ನಮಗೆ ಭಾಳ ದೊಡ್ಡ ಭಾಗ. 22 ಪಂಚಾಯತಿ ಭಾಗದಲ್ಲಿ ಒಂದು 4-5 ಪಂಚಾಯತಿ ಬಿಟ್ಟರೆ ನಮ್ಮ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ನಾನು ಯಾರು ಅಂತಂದು. ಈಸಿಯಾಗಿ ಮೂವ್ ಆಗ್ತಿದೆ. ಎಲ್ಲಿ ಹೋಗಿ ಏನು ತಿಂದ್ರು ಯಾರು ಏನು ನಮ್ಮನ್ನ ಕೇಳೋರು ಇರ್ತಿರ್ಲಿಲ್ಲ, ಯಾವುದೇ ಅಂಗಡಿಗೆ ಹೋದ್ರು. ಅದು ಏನಾಯಿತು, ಬರ್ತಾ ಬರ್ತಾ ಜನ ಜೊತೆ ಜಾಸ್ತಿ ಆದಾಗೆಲ್ಲ ಹೋಗೋದು ಕಮ್ಮಿ ಆಯಿತು. ಇವಾಗಲೂ ಹೋಗಲ್ಲ, ಮನೆಗೆ ತರಿಸ್ಕೊಂಡು ತಿಂತೀನಿ. ಇಡ್ಲಿ ಬಿಟ್ಟು ಇನ್ನೇನು ತಿನ್ನಲ್ಲ. ಬಟ್ ಔಟ್ಸೈಡ್ ಹೋದರೆ ಬ್ಯಾಂಗ್ಳೂರು, ನಾನು ತುಂಬ ವರ್ಷದಿಂದ ಅಲ್ಲೇ ಇರೋದ್ರಿಂದ 83ಇಂದ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ಮದುವೆ ಆದಮೇಲೆನೂ ಬ್ಯಾಂಗ್ಳೂರಲ್ಲೇ ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾಯಿದ್ರು. ಅದರಿಂದ ನಾವು ಅಲ್ಲೇನೆ ನಾವು ಸೆಟ್ಲ್ ಆಗಿದ್ದು. ತಮ್ಮ ಅಪ್ಪಾಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ರು, ನನ್ನ ತಮ್ಮ MLA ಆಗಿದ್ರು. ಹರಪನಹಳ್ಳಿಯಲ್ಲಿ ನಾನು ಐಡೆಂಟಿಫೈ ಆಗಿದ್ದು ಕಮ್ಮಿ. ಯಾವತ್ತೂ ಯಾರಿಗೂ ಗೊತ್ತೇ ಇಲ್ಲ. ಹಂಗೆ ಜನದ ಜೊತೆಗೆ ಸ್ಟ್ರೀಟ್ ಫುಡ್ಡು ಇಷ್ಟ ಇಲ್ಲ ಅಂತ ಹೇಳಲ್ಲ. ಬೇರೆ ಸ್ಟೇಟಲ್ಲಿ ಹೋದಾಗ ಆ ಸ್ಟೇಟಲ್ಲಿ ಫೇವ್ರೆಟ್ ಡಿಶ್ ಯಾವುದು ಅಂತ ಹುಡುಕೊಂಡು ಹೋಗಿ ತಿನ್ಬರೋ ಅಂತ ಅಭ್ಯಾಸ ನನ್ನಲ್ಲಿದೆ. ಅದು ಹರಪನಹಳ್ಳಿಯಲ್ಲಿ ಆಗ್ತಾ ಇಲ್ಲ. ಬಟ್ ಯಾರೇ ಹಳ್ಳಿಗೆ ಹೋದ್ರೂ ಏನು ಕೊಡ್ತಾರೋ ಅದು ಚೂರು ತಿನ್ಬಿಟ್ಟು ಎದ್ದು ಬರ್ತೀನಿ. ಯಾಕಂದರೆ ಸ್ಪೈಸಿ ಫುಡ್ ಆಗೋದಿಲ್ಲ, ಅದಾದ್ರಿಂದ ಅಷ್ಟೇ.